ನೇತ್ರನ ದೇವಿ ಸುತನ ನಾಗಭೂಷಣ ಪ್ರಿಯನ ನೇತ್ರನ ದೇವಿ ಸುತನ ನಾಗಭೂಷಣ ಪ್ರಿಯನ ತಡಿಲದಾಗಿದ ಕೋಮಲಾಂಗನ ಕರ್ಣ ಕುಂಡಲ ಧಾರಣ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು 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 ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಬಡುತ್ತ ವರ್ಣಿಪೆನಿ ಕಥಾಮೃತವ ಬಾಬಾರೋ ಬಾರಿಲು ಗೋಪಬಾಲ ಬಾಬಾರೋ ಬಾರಿಲು ಗೋಪಬಾಲ ಬಾಬಾರೋ ಬಾರಿಲು ಗೋಪಬಾಲ ಕರುಣಾಲವಾಲ ಸಾಮಗಾನಲೋಲ ಕರುಣಾಲವಾಲ ಸಾಮಗಾನಲೋಲ
ಗರ್ಭದಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ನವಮಾಸದಲ್ಲಿ ಕರುಣಾಲವಾಲ ನವಮಾಸದಲ್ಲಿ ಕರುಣಾಲವಾಲ ಬಾಬಾಲು ಬರೆಲು ಗೋಪಬಾಲ ಸಮಗನಲೋಲ ಕರುಣಾಲವಾಲ ಬಾಬಾಲು ಬರೆಲು ಗೋಪಬಾಲ 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 ಬಾಬಾಲು ಬರೆಲು ಗೋಪಬಾಲ ಹೆದರಿದಾಗೆ ಕಿರ್ಚಿದಾಗೆ ಕೇಳಲಿಲ್ಲ ನಿನಗೆ? ಹೌದು, ಇಲ್ಲ ಕಿರ್ಚಿದಂತೆ ಅಲ್ಲ. ನೀನು ಇಲ್ಲಿಗೆ ಮಾತಾಡ್ತಾ ನಾನು ನಿಲ್ಲಿಸಿ ಎಂದು ಈಚೆಗೆ ಬಾ. ಸಿಟ್ಟು ಮಾಡೋದಿದ್ರೆ ದೂರದಲ್ಲೆಲ್ಲ ಸಿಟ್ಟು ಮಾಡಬಾರ್ದು, ಹತ್ತಿರದಲ್ಲಿ ಸಿಟ್ಟು ಮಾಡಬೇಕಲ್ವಾ? ಈಗ ಯಾಕೆ ನನ್ನಲ್ಲಿ ಸಿಟ್ಟು? ನಿನಗೇನಾದ್ರೂ ಗೊತ್ತಿಲ್ಲ ಯಾಕೆ ಸಿಟ್ಟು ಅಂತ? ಗೊತ್ತಿಲ್ಲ ಅಲ್ಲ. ನಿನ್ನೆ ಸಂಜೆ ಆಟವಾಡಿ ಮನೆಗೆ ಹೋಗ್ಬೇಕಾದ್ರೆ ನಿನ್ನ ಹತ್ರ ಎಂತ ಹೇಳಿದ್ದು? ಎಂತ ಹೇಳಿದ್ದೆ? ಎಂತ ಹೇಳಿದ್ದು? ಜಯ, ನಾಳೆ ಬೆಳಿಗ್ಗೆ ಎದ್ದು ಅರಳಿ ಮರದ ಕಟ್ಟೆಯಲ್ಲಿ ಕಾಯಿ ಅಂತ. ಹೌದಾ? ನಾನು ಹೇಳಿದ್ದು ಹೌದಾ? ನಾನು ಬೆಳಿಗ್ಗೆ ಮುಂಜಾನೆ ಎದ್ದು ಎಲ್ಲರನ್ನು ಸೇರಿಸಿಕೊಂಡು ಅರಳಿ ಮರದ ಕಟ್ಟೆ ಹತ್ರ ಹೋಗಿ ಕಾದು ನೀವು ಬರಲಿಲ್ಲ ಅಂತ ಹುಡುಕಿಕೊಂಡು ಬಂದೆ. ನಾನಿಲ್ಲಿ ಬಂದು ಕಾದು ಕೈಯೆಲ್ಲ ನೋವಾಗ್ತದೆ. ಅಲ್ಲ, ಕೈ ನೋವಾಗುವುದಕ್ಕೆ ಕಾಲು ನೋವಾಗ್ಬೇಕಲ್ಲ, ನೀವು ಈಗ ಕಾದದ್ದು ಹೀಗೆ, ಕಾದು ಸುತ್ತಾಡುವುದು ಕಾಲಿಗಲ್ಲ ಕೈಗೆ ಅಲ್ವಾ? ಸರಿ, ನೀನು ಕಾದದ್ದು ಸರಿ, ಆದ್ರೆ ಕಾದದ್ದು ಎಲ್ಲಿಂದ ಬೇಕಲ್ಲ? ಮರಗಟ್ಟೆ ಕಟ್ಟೆ ಸರಿ, ಮರ ನೋಡು, ಮರ. ಜಯ, ಮರ ನೋಡ್ತಾರೆ, ಕಟ್ಟೆ ಮಾತ್ರ ಯಾವ ಮರ ಅದು? ಮಾವಿನ ಮರ. ಮತ್ತೆ ಕಟ್ಟೆ ನೋಡಿಕೊಂಡು ನೀನು ಕಟ್ಟೆ ಹತ್ರ ಕಾದ್ರೆ ನಾವಲ್ಲಿ ಮಾವಿನ ಮರದ ಹತ್ರ ಕಾಯುವುದಲ್ಲ. ಈಗ ಕಾದು ಆದ ವಿಷಯ ಅದಲ್ಲ. ನನ್ನ ಹೊಟ್ಟೆ ಹತ್ತಿತ ಉಂಟು. ಎಂತ ಆಯ್ತು ಈಗ? ನೀನೆಂತ ಕಾದದ್ದು ಅಂತ ಹೇಳಿ ಕೈ ಇಟ್ಟು ಕೂತದಂತೆ, ಕೂತ್ಕೊಂಡು ತಿಂದು ಕೈ ಸುತ್ತದ್ದು. ಆದ್ರೆ ಅವನು ನನಗೆ ಇಟ್ಟಿದ್ದಾನೆ. ಏನುಂಟು? ಎಂತ ಉಂಟು? ಬೇಗ ಕೊಡು, ನಾವು ಹೊಟ್ಟೆ ಹತ್ತಿದ್ದೇವೆ. ಇಲ್ಲಿ ಎಂತ ಇದಿಷ್ಟು ದೊಡ್ಡ ಚೀಲ ಇದು? ಅಲ್ಲ, ಆಗದಿಂದ ಮತ್ತೆ ಬಾಯಿ ಕೊಡ್ಲಿಕ್ಕೆ ಬರ್ತೀಯಲ್ಲ ನೀನು. ಏನು ಹೇಳ್ಬೇಕು ನಿನಗೆ? ಬೇರೆ ಎಂತ ಉಂಟು? ಇದನ್ನು ಕರಿಬೇಕಾ? ಹೇಗೆ? ಬಾ 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 ಅಂತ ಕರಿಬೇಕಾ? ಎಣ್ಣೆಯಲ್ಲಿ ಕರಿಬೇಕಾ? ಎಣ್ಣೆಯಲ್ಲಿ ಕರೆದದೆಲ್ಲ ನನಗೆ ಬೇಡ. ಅವನಿಗೆ ಕೆಟ್ಟದಾಗ್ತದೆ. ಬೇಡ ನನಗೆ ಬೇಡ. ಬೇರೆ ಎಂತ ಉಂಟು? ಬೇರೆ ನನಗೆ ಇಷ್ಟಕ್ಕೆ ತಂದಿದ್ಯಾ? ಇಷ್ಟೊಂದು ತಂದಿದ್ದೇನೆ. ಎಂತ ತಂದಿದ್ದಿ? ಅವಲಕ್ಕಿ ಮೊಸರು ಕಲಸಿ ಕೋಣಿ ಚೀಲದಲ್ಲಿ ಹಾಕಿ ಅವಲಕ್ಕಿ ಮೊಸರನ್ನು ಕಾಯಿಸಿ ಕೋಡಿ ಚೀಲದಲ್ಲಿ ಹಾಕಿದ್ರೆ ತಿನ್ನುವವರು ಯಾರು ಅಂತ ಬೇಕಲ್ಲ? ಈ ಪೂರ್ತಿ ಮಾತು ಕೇಳಲ್ಲ. ಎಂತ ಪೂರ್ತಿ ಮಾತು ಕೇಳುದು? ಪೂರ್ತಿ ಮಾತು ಕೇಳಲು ತಿಂತಿದ್ದೆ ನಾನೀಗ. ಕೇಳು, ಏನ್ ತಿಂದು? ಅವಲಕ್ಕಿ ಮೊಸರು ಕಲಸಿ ಬಾಂಡದಲ್ಲಿ ಹಾಕಿ ಮುಚ್ಚಲ ಮುಚ್ಚಿ ಮತ್ತೆ ಕೋಣಿ ಚೀಲಕ್ಕೆ ಹಾಕಿ. ಅಷ್ಟೆಲ್ಲ ಇತ್ತ? ನೀನು ಮೊದಲೇ ಹೇಳಬಾರ್ದು ನನ್ನ ಹತ್ರ. ನೀವು ಹೇಳಲಿಕ್ಕೆ ಬಿಡ್ಲಿಲ್ಲ. ನನ್ನ ಉದ್ದೇಶ ಏನು ಅಂತಂದ್ರೆ ನಾವು ತಿನ್ನುವಂತ ಆಹಾರ ಶುದ್ಧವಾಗಿರ್ಬೇಕು ಅಂತ. ನೀನು ಬಾಂಡದಲ್ಲಿ ಹಾಕಿ ತಂದಿದ್ದೆ ಅಂದ್ರೆ ಸರಿ. ಹಾಗಾದ್ರೆ ಇನ್ನು ತಡ ಮಾಡೋದು ಬೇಡ. ನಾವು ಹೋಗ್ಬೇಕಲ್ಲ, ಅದೆಲ್ಲ ಕಾಯ್ತಾ ಇದ್ದಾರಲ್ಲ. ಅಲ್ಲಿ ನೋಡಿ, ಆಗಿರಿಯೆಡೆಯೂ ಗೋಗಳ ಕಾಯು ಬೇಗನೆ ವಿಜಯನೇ ಬಾಬಾ ಬಾಬಾ ಬಾಬಾ
ನಾದವ ನಾವನುರಾಗದಿ ಕೊಳಲಿನ ನಾದವ ಬೀರುವ ಬೇಗನೆ ಬಾಬಾ ನಾವನುರಾಗದಿ ಕೊಳಲಿನ ನಾದವ ಬೀರುವ ಬೇಗನೆ ಬಾಬಾ ಆಗಿರಿಯಡೆಯೊಳ್ ಗೋದಳ ಕಾಯುವ ಬೇಗನೆ ವಿಜಯನೇ ಬಾಬಾ ಬೇಗನೆ ಗೋಗಳ ಕಾಯುವ ಬೇಗನೆ ವಿಜಯನೇ ಬಾಬಾ ತೈ ದಿನ ತಗ ದಿನ ತೈ ದಿನ ತಗ ದಿನ ತೈ ದಿನ ತಗ ದಿನ ತೈ ದಿನ ತೈ ತತ್ತ ದಿಮಿ ದಿನ ತಗ ದಿನ ತದ್ದಿನ ತಗ ದಿನ ತೈ ದಿನ ತಗ ದಿನ ತೈ ದಿನ ತೈ ತತ್ತ ತಗಿಡಿದಿನಿ 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 ತಗಿಡಿದಿನ ತೈ ದಿತ್ತ ದಿಮಿದಕ 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 ತಗಡದಿಮಿ ತಗಡದಿಮಿ ತಗಡದಿನ್ನತ್ತೈ ದಿಮಿದಕ 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 ದಿನ್ನತ್ತೈ ದಿನ್ನತ್ತೈ ತದತೈ ದಿನತೈ ತದತೈ ದಿನ ದಿನತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದೈ 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 ಆಗಿರಿಯಡೆಯೊಳು ಗೋಗಳ ಕಾಯುವ ಬೇಗನೆ ವಿಜಯನೆ ಬಾಬಾ ಬಾ ಬೇಗನೆ ವಿಜಯನೆ ಬಾಬಾ ಬಾ ವಿಜಯನೇ ನಾನು ನಿನ್ನಲ್ಲಿ ಅಲ್ಲ ಇವನಿಗೆ ಏನಾಗಿದೆ ಇವತ್ತು ಮತ್ತೆ ಮತ್ತೆ ಸಿಟ್ಟು ಒಂದು ಉಪಕಾರ ಹೇಳಿ ಸಿಟ್ಟು ಮಾಡ್ತಿದ್ದೆ ಅದು ಸಿಟ್ಟಲ್ಲ ಸುಸ್ತು ಸುಸ್ತ ಬೇಗ ಹೋಗುವ ಅಂತ ಹೋಗ್ತಿದ್ದೇವಲ್ಲ ಆದರೆ ಈಗ ಸಿಟ್ಟಂತಕ್ಕೆ ಕರ್ಕೊಂಡು ಒಟ್ಟಿಗೆ ಹೋಗ್ತಿತ್ತಲ್ಲ ನೀನಾದ್ರೆ ಹೇಳಬೇಕು ನಾನು ಹೇಳಲು ನಿಲ್ಲಿಸಿದ್ದೆ ಅಲ್ಲ ನೀನು 3 ಸುತ್ತು ಕುಣಿದದ್ದು ಜಾಸ್ತಿ ಆಯ್ತು ನೀನು 3 ಸುತ್ತು ಕಡಿಮೆ ಕುಡಿದ ನಾನು ಕಡಿಮೆ ಕುಡಿದದ್ದು ನಾನು ಕಡಿಮೆ ಕುಡಿದಿಲ್ಲ ನಾನು ತಾಳದಲ್ಲಿ ಕುಣಿದಿದ್ದೇನೆ ಇದು ಬಾಬಾ ಹತ್ರ ತಾನೇ ಅದರಲ್ಲಿ ಅವರ ಹೋಲ್ಸೇಲ್ ಇದರಲ್ಲಿ ನೀನು ಕುಣಿಲಿಕ್ಕಾಗ್ತದ ನಾನು ಹಾಗೆ ಹೇಳಿದ್ದಲ್ಲ ನಾನು ತಾಳಬದ್ಧವಾಗಿ ಕುಣಿದಿದ್ದೇನೆ ಅದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನೀನು ವರ್ಧವಾಗಿ ಕುಣಿದೆ ಅಂತ ನಾನು ಹೇಳಿಲ್ಲ ನೀನು ಸರಿಯಾಗಿ ಲಯ ಮಾಡಲಿಲ್ಲ ಅಂತ ಹೇಳಿದ್ದೆ ಹಾಗಾದ್ರೆ ಲಯ ಮಾಡೋದು ಕೂಡ ನೀನು ಲಯ ಮಾಡೋದು ಕೂಡ ನೀನೆ ಅಂದ್ರೆ ನೀನು ಬೇರೆಯವ್ರಿಗೆ ಲಯ ಮಾಡ್ತಾ ಬಂದಿದ್ದೀಯ ಎಂತ ಹೇಳುದು ನೀನು ನಾನು ಹೇಳ್ತಾ ಇದ್ದೀನಿ ಎಂತ ಮಾಡುದು ನೀನು ಕೋಪಕ್ಕೆ ಎಂತ ಮಾಡ್ತೀನಿ ನಾ ಹೇಳ್ತಿದ್ದೆ ಏನು ಅವ್ನು ಕುಣಿವಾಗ ನಾವು ಹೇಳುವ ವಿಜಯ ವಿಜಯ ಇನ್ನು 3 ಸುತ್ತು ನಿಲ್ಲಿಸು ಹಾಗೆ ಅದು ಚೆಂಡನ್ನು ಜೋರು ಹೊಡಿತಿರ್ತಾರಲ್ಲ ಹೇಳುದಿಲ್ಲ ಸನ್ನೆ ಮಾಡು ಸೊನ್ನೆ ಮಾಡುವ ಆಯ್ತು 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 ಆಗ್ಬೋದಲ್ಲ ಹಾಗಾದ್ರೆ ಚರ್ಚೆ ಬೇಡ ಕೋಪ ಬೇಡ ಸ್ನೇಹಿತರಲ್ಲಿ ಕೋಪ ಇಲ್ಲ ಆದರೆ ಒಂದು ಸಮಾಧಾನ ಸುಮ್ಮನೆ ಕೋಪ ಅಂತ ಹೇಳಿಕೊಂಡು ಗುಂಡೆ ತುಂಬಿಸ್ಕೊಂಡು ಹೋಗುದಿಲ್ಲ ಅವನು ಬರ್ತಾ ನಿನ್ನ ಹತ್ರ ಕೋಪ ಅಂತ ಅವರನ್ನು ಬಿಟ್ಟು ಹೋಗಿಲ್ಲ ಅದೊಂದು ಸಮಾಧಾನ ನನಗೆ ಆಯ್ತಾ ನಾನು ಆ ದೂರದ ಗಿರಿಯನ್ನು ತೋರಿಸ್ತಾ ಇದ್ದೇನಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಅಲ್ಲಿರುವಂಥ ಹಸಿರು ಆ ಹಸಿರಿನ ಆ ತಪ್ಪಲಿನ ಕೆಳಗೆ ನಮ್ಮ ಹಸುಗಳನ್ನು ಮೇಯಿಸ್ಕೊಂಡು ಹೋಗ್ಬೋದು ಆಯ್ತಲ್ಲ ಹಸುಗಳನ್ನು ಬಿಡುವ ಮತ್ತೆ ನಾವು ಆಟ ಆಡುವ ಅಲ್ವಾ ಯಾರು ಮೊದಲು ನಾನು ಮೊದಲು ಸಣ್ಣವನು ಮೊದಲು ಅದು ಸಾಯುವ ವಿಚಾರ ಸಣ್ಣವನು ಈಗ ಸಾಯಿಸಿದ್ದಾರೆ ಹಾಗಲ್ಲ ತಮಾಷೆಗೆ ಹೇಳಿ ತೊಂದರೆ ಇಲ್ಲ ನಾವೀಗೊಂದು ಪದ್ಯ ಎಂತ ಪದ್ಯ ನಾವು 3 ಲೆಕ್ಕ ಇದು ಸರಳ ರೇಖೆ ಇದು ಮಧ್ಯ ರೇಖೆ ಇದು ಹೆಸರಿಲ್ಲವೇ ಅಂತ ಇದ್ರು ಅದು ಹೆಸರಿಲ್ಲ ಹೆಸರಿಲ್ಲದ ರೇಖೆ ಆದಿತ್ತು ಆಯ್ತು ನಿನ್ನ ಬಲಗಾಲು ಕೂಡ ಅದು ನಿಮ್ಮ ಬಲಗಲ್ಲ ನಾನು ಇಚ್ಛೆ ಮಾಡ್ತೀನಿ ಅಲ್ವಾ
ಎಂತ ನುಡಿದ ಏನಾಗಿದೆ ಏನು ಕೇಳಿದೆ ಅಂದನು ನಮ್ಮ ಮಹಾಪ್ರಭು ಕಂಸಾಖ್ಯ ಅಂದನು. ಅಂದೊಂದು ಅಶರೀರವಾಣಿಯನ್ನು ಕೇಳಿದೆ. ದೇವಕಿಯ 8ನೇ ಕಂದನಿಂದ ನನಗೆ ಮರಣ, ನನಗಲ್ಲ ಅವರಿಗೆ, ಕಂಸಾಖ್ಯರಿಗೆ. ಹಾಗಾಗಿ ಅವಳಿಗೆ ಹುಟ್ಟಿದಂತಹ ಎಲ್ಲ ಕಂದು ಮಕ್ಕಳನ್ನು ಕೊಂದದ್ದಾಗಿದೆ. ಆದರೆ ಆದರೆ 8ನೇಯನ್ನು ಹುಟ್ಟಿದ್ದು ಹೆಣ್ಣು ಮಗು. ಹುಟ್ಟಿದಕ್ಕೆ ಕ್ಷಣವೇ ಹೇಳಿದ್ದಾದರೆ ಏನು, ನಿನ್ನನ್ನು ಕೊಲ್ಲದಿರುವವನು ಲೋಕದಲ್ಲಿ ಬೆಳಗುತ್ತಿದ್ದಾನೆ. ಅದಕ್ಕೆ ಏನು ಮಾಡಿದರು? ನಮ್ಮವರನ್ನು ಒಬ್ಬರೊಬ್ಬರನ್ನಾಗಿ ಕಳುಹಿಸಿದರು. ಊತನಿ ಹೋದರು, ಬರಲಿಲ್ಲ. ಹೋದರು, ಬರಲಿಲ್ಲ. ಬಕಾದಿ ಮಹಾರಾಕ್ಷಸರನ್ನು ಕಳಿಸಿದೆವು, ಯಾರೂ ಬರಲಿಲ್ಲ. ಏನು ಮಾಡಲಿ? ಸಗಡದ ರೂಪವ ಧರಿಸಿದ ಏನಾಗಿದೆಯೋ ನನಗೆ ತಿಳಿದಿಲ್ಲ. ಹಾಗಾಗಿ ಸುರಲಾದ ನಾನೇ ಹೋಗಿ ಆ ಕರಿಯನನ್ನು ಆನಂದ ಗೋಪನನ್ನು ಎಲ್ಲಿ ಬಡಿದು ನಿನ್ನೀಗ ಕೊಲ್ಲದೊಳಿಯೇನು ಗುಂಪನ್ನು ನೋಡಿದರೆ ಸಮಸ್ಯೆ ಇದೆ ಎಂದು ನನಗೆ ಅನಿಸುತ್ತಿದೆ. ಸಮಸ್ಯೆ ನಾವೀಗ ಆಟ ಆಡಿಕೊಂಡಿದ್ದೆವು. ಹೌದೌದು, ಸಮಸ್ಯೆ ಮಾಡಲಿಕ್ಕೆ ನೀವೇ ನೋಡಿದರೆ ಪ್ರಮುಖರು ನೀನೆಂದು ಕಾಣಿಸುತ್ತದೆ. ಪ್ರಮುಖ ಹಾಗೇನಿಲ್ಲ, ಎಲ್ಲರೂ ಕಾರ್ಯಕರ್ತರೇ. ಆದರೂ ಪ್ರಮುಖರು ಅಂತ ಯಾರು ಇಲ್ಲ. ಏನಿದು ವರ್ಣಭೇದ ನೀತಿ? ಸರಿ, ನಿನಗೆ ಹಾಗೆ ಹೇಳಲು ಇಷ್ಟವಾಗಿದ್ದರೆ ಕೃಷ್ಣ ಹಾಗೆ ಕರೆಯುವುದು ನನ್ನಲ್ಲಿ ತಪ್ಪಾಗಿರುವವನು ಕೃಷ್ಣ ತಾನೇ? ಹಾಗೇನೂ ಇಲ್ಲ, ಎಲ್ಲರನ್ನು ಆಕರ್ಷಿಸುವ ಕೃಷ್ಣ ಅಂತ ನನಗೆ ಹೆಸರಿಟ್ಟರು. ಕೆಲವೊಂದು ಶಬ್ದಗಳಿಗೆ ಹಲವು ಅರ್ಥಗಳಿರುತ್ತವೆ. ಅದೆಲ್ಲ ಆ ಅರ್ಥದಲ್ಲೇ ಇಟ್ಟದು ನನ್ನ ಅಪ್ಪ. ನಾವು ಕರೆಯುವುದು ಕಪ್ಪಗಿರುವವನು ಕೃಷ್ಣ ಎಂದೇ. ಏನು ಮಾಡ್ಲಿಕ್ಕಾಗ್ತದೆ? ಮನಸ್ಸು ಕಪ್ಪಗಿದ್ದವರಿಗೆಲ್ಲವೂ ಕಪ್ಪೆ ಕಾಣ್ತದೆ. ಇರಲಿ, ಇದರಲ್ಲಿ ಮಾತನಾಡಲು ಬಂದವರನ್ನಲ್ಲ ನಾನು. ಅದೇನಕ್ಕೆ ಬಂದರು? ಹಿಂದೆ ನಮ್ಮವರನ್ನು ಕಳಿಸಿದ್ದೆ. ಕೂಡಲಿ ಬಂದಿದ್ದಳು. ಏನು ಮಾಡಿದೆ? ಎಂತ ಮಾಡಿದೆ?
ನನಗೇನು ಗೊತ್ತಿಲ್ಲ. ಒಂದು ನಿಮಿಷ ನಿಲ್ಲ ಹಾಗಾದ್ರೆ. ಹಾ, ನಾನು ಇದನ್ನು ಕೇಳಿ ತಪ್ಪು ಮಾಡಿದೆ. ಏನೇ? ಅವರಿಗೆ ತಿಳಿದಿದೆ ನೋಡು. ಅಲ್ಲ, ನಿನಗೆ ತಿಳಿದಿರಬಹುದು ಎಂದು ಕೇಳಿದೆ. ಹಾಗಲ್ಲ, ಕೂತನಿ ಅಂತ ನಮಗೆ ಗೊತ್ತಾಗೋದು ಆಮೇಲೆ. ಆ? ಹಾಲು ಕೊಡ್ಲಿಕ್ಕೆ ಅಂತ ತಂದು. ಹೌದು. ಹಾಲು ಮಗುವಿಗೆ ಏನು ಗೊತ್ತಾಗ್ತದೆ? ನನಗೆ ನೆನಪಿಲ್ಲ. ಆಹಾ. ಹಾಲು ತುಂಬಾ ಸಣ್ಣ ಮಗುವಿದ್ದಾಗ ಹಾಲು ಕುಡಿದನಂತೆ ಅವಳು ಸತ್ತು ಬಿದ್ದಿದ್ದಳಂತೆ. ಮತ್ತೆಲ್ಲರಿಗೆ ಗೊತ್ತಾಯ್ತಂತೆ ಅವಳು ಕೂತನಿ ಅಂತ. ಆ ಕತೆ ನಾನು ಕೇಳಿದಷ್ಟೇ ಹೊರತು ಅರೆ, ಕೊಂದೆ ನೀನು ಅವಳನ್ನು, ಕೊಂದೆ ನೀನು ಅವಳನ್ನು. ನಮ್ಮವರು ಹಾಗೆ ಹೇಳಲಿಲ್ಲ. ಅವಳು ಸತ್ಲು ಅಂತ ಹೇಳಿದ್ರು. ಸರಿ. ನೀವು ಹೇಳುದು ನಾನು ಅವಳನ್ನು ಕೊಂದೆ ಅಂತ. ಬಿಡು ಹಾಗಾದ್ರೆ. ಮತ್ತೇನು? ಮಾತಾಸುರ ಬಂದರಂತೆ ಹಾ, ಸುಂಟರ ಗಾಳಿ ಹಾ. ಏನು ಮಾಡಿದೆ ಅವನನ್ನು? ಸುಂಟರ ಗಾಳಿ. ಸುಂಟರ ಗಾಳಿ ನಮ್ಮಲ್ಲಿ ಬಂದದ್ದು ನೆನಪಿಲ್ಲಲ್ಲ ನನಗೆ. ನಿಮಗೆ ನೆನಪುಂಟ? ಇಲ್ಲ ಇಲ್ಲ. ಅದು ಬಿಡು. ಹಾ, ರೇಣುಕಾ. ಯಾರು ಕೊಂದದ್ದು? ಯಾರು ಕೊಂದದ್ದು? ನಾನು. ನೀನೇ ಕೊಂದದ್ದು? ಇವ ಕೊಂದದ್ದು, ಇವ ಕೊಂದದ್ದು. ಅವನು ಕೊಲ್ಲುತ್ತಾನೆ. ಅಲ್ಲ, ರೇಣುಕಾಸುರನನ್ನು ಕೊಲ್ಲುವಾಗ ಅವರೆಲ್ಲ ಇದ್ರು ನನ್ನೊಟ್ಟಿಗೆ. ಹೌದೇನು? ಹಾ, ಹೌದೇನು? ಹೌದು. ಹಾಗಿದ್ದರೆ ಹಾ. ಉಳಿದ ಎಲ್ಲ ರಾಕ್ಷಸರನ್ನು ಕೊಂದವಳು ನೀನೇ. ಏನಾಯ್ತು? ನನ್ನನ್ನು ಹಾ. ನಾನು ಈಗ ಬಂದಿರುವುದು ನಿನ್ನನ್ನು ಕೊಲ್ಲುವುದಕ್ಕೆ, ನಿನ್ನನ್ನು ಕೊಲ್ಲುವುದಕ್ಕೆ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಎಲ್ಲ ದೈವ ಹೊರತು ಜಗಕ್ಕೆ, ಎಲ್ಲ ದೈವ ಹೊರತು ಜಗಕ್ಕೆ. ಆ ಆ ಆ ಆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ, ಕಾಯುವುದಕ್ಕೆ, ಕಾಯುವುದಕ್ಕೆ. ಎಲ್ಲ ದೈವವು ಹೊರತು ಜಗಕ್ಕೆ, ಎಲ್ಲ ದೈವವು ಹೊರತು ಜಗಕ್ಕೆ, ಹೊರತು ಜಗಕ್ಕೆ. ಸಲ್ಲದಿಂದ ವೈರವು ಎನ್ನಲ್ಲಿ ಸುಮ್ಮನೆ, ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಎಲ್ಲ ದೈವವು ಹೊರತು ಜಗಕ್ಕೆ. ಸಲ್ಲದಿಂದ ವೈರವು ಎನ್ನಲ್ಲಿ ಸುಮ್ಮನೆ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಎಲ್ಲ ದೈವ ಹೊರತು ಜಗಕ್ಕೆ. ಸಲ್ಲದಿದ್ದ ವೈರವು ಎನ್ನಲ್ಲಿ ಸುಮ್ಮನೆ, ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಎಲ್ಲ ದೈವವು ಹೊರತು ಜಗಕ್ಕೆ. ಆಗ 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 ಕೊಲ್ಲುತ್ತೇನೆ ಕೊಲ್ಲುತ್ತೇನೆ ಅಂತ ಮುಂದೆ ನುಗ್ಗಿ ಬರ್ತಾ ಇದೆಯಲ್ಲ. ಕೊಲ್ಲುತ್ತೇನೆ ಅಂತ ಮುಂದೆ ನುಗ್ಗಿ ಬರುವುದು ಮಾತ್ರವಲ್ಲ, ಹಾ, ಕೊಂದೇ ತೀರುತ್ತೇನೆ, ಕೊಂದೇ ಸಾಗುತ್ತೇನೆ. ಅಲ್ವೇ? ಆ, ಕೊಲ್ತೇನೆ ಅಂತ ಮುಂದೆ ಬರುವವನು ಹಾ. ಒಂದು ಮಾತನ್ನು ಆಲೋಚನೆ ಮಾಡಬೇಕು. ಏನಪ್ಪ? ಕೊಲ್ಲುವುದಕ್ಕಾಗಲಿ ಆ, ಕಾಯುವುದಕ್ಕಾಗಲಿ ಇಲ್ಲಿ ಜಗತ್ತಿನ ನಿಯಾಮಕನೆಂದು ಅವನಿದ್ದಾನೆ. ಆ, ಅವನ ಮನಸ್ಸಿನ ವಿನಃ, ಅವನ ಅನುಜ್ಞೆಯ ವಿನಃ ಒಂದು ಹುಲ್ಲು ಕಡ್ಡಿಯು ಅಲುಗಾಡುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ಹಿರಿಯರು ಹೇಳುವುದನ್ನು ಕೇಳಿಕೊಂಡು ಬಂದಿದ್ದೇವೆ. ಓಹೋ ಹೋ ಹೋ ಹೋ. ಸುಮ್ಮನೆ ಯಾರೋ ಬಂದರು, ನಮಗೆ ತೊಂದರೆ ಕೊಟ್ಟರು. ಯಾರೋ ಬಂದರು, ನಮ್ಮ ಜನಗಳಿಗೆ ಭಯವನ್ನು ಹುಟ್ಟಿಸಿದ್ರು. ಅದಕ್ಕಾಗಿ ನಾನು ಆ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ದು ವಿನಃ ಅವರನ್ನು ಕೊಲ್ಲುವುದಕ್ಕೆ ನಾನು ನುಗ್ಗಿದವನಲ್ಲ.
ಶಕ್ತಿ ನನ್ನಲ್ಲಿ ಸುಮ್ಮನೆ ವೈರ ಉಂಟು. ಆ ಬಾಲಕ ಮುಚ್ಚು ಬಾಯಿ. ಶತ್ರುವಾಗಿ ನಮ್ಮೊಳಗೆ ಕತ್ತರಿಸುವೆ. ಒಂದು ಮಾತು ತಿಳಿಯಿತು ನನಗೆ. ಏನು ತಿಳಿಯಿತು? ಎಲ್ಲರನ್ನು ಗೆಲ್ಲುವುದು ನೀನು. ಬರೀ ಮಾತಿನಲ್ಲೇ ಶಕ್ತಿ ಇಲ್ಲ ನಿನ್ನಲ್ಲಿ. ಮಾತಿನಲ್ಲಿ ಬೇರೆಯವರನ್ನು ಕೊಂದಿರಬಹುದು, ಆದರೆ ಯುಕ್ತಿಯಲ್ಲಿಯೂ ಶಕ್ತಿಯಲ್ಲಿಯೂ ನಿನಗಿಂತ ಹೆಚ್ಚು ಬಲವಿರುವವನು ನಾನು. ಇರಬಹುದು. ಏನಂದೆ? ನನಗೂ ನಿನಗೂ ಏನು ವೈರ ಎಂದು ಕೇಳಿದೆಯಲ್ಲ. ಹೌದು. ನನ್ನ ಪ್ರಭು ಅಂತಹ ಕಂಸನು ವೈರಿ ನೀನು. ಹಾಗಿದ್ದಲ್ಲಿ ನನ್ನ ವೈರಿ ನಿನ್ನ ಶಕ್ತಿ ಏನಿದೆ ಯುದ್ಧದಲ್ಲಿ ತೋರಿಸು. ಬಾ ಮುಂದೆ ನೋಡೋಣ. ಶತ್ರುಗಳಿಗೆ ಶತ್ರು ತಾನೇ ತನಗೆ ತನ್ನ ಚಿತ್ತವನ್ನು ಜಯಿಸದವಗೆ ಮಕ್ಕಳು ಆಟ ಆಡುವಲ್ಲಿ ಬಂಡೆಯ ರೂಪ ತಾಳಿ ಬಂದರೆ ಮಕ್ಕಳು ನಿನ್ನಿಂದ ಆಕರ್ಷಿತರಾಗಿ ನಿನ್ನ ಬಳಿ ಬರ್ತಾರೆ. ಆಗ ಅವರನ್ನು ಆಟ ಆಡಿಸಬಹುದು, ಅವರನ್ನ ಯಮನಾಲಯಕ್ಕೆ ಕಟ್ಟಿಸಬಹುದು ಅನ್ನುವಂತಹ ಕೆಟ್ಟ ಯೋಚನೆಯಿಂದ ಬಂದಿದ್ದೀಯ. ಒಂದು ಮಾತು ಹೇಳಬೇಕು ನಿನಗೆ, ಶತ್ರು ಅನ್ನುತ್ತೀಯಲ್ಲ, ಶತ್ರು ಅಂದ್ರೆ ಯಾರು? ಯಾರು ತಮ್ಮ ಇಂದ್ರಿಯಗಳನ್ನು ಗೆದ್ದಿಲ್ಲವೋ ಅವರಿಗೆ
ಅವರೇ ಶತ್ರುಗಳು. ಯಾರು ತಮ್ಮ ಇಂದ್ರಿಯಗಳನ್ನು, ತಮ್ಮ ಶರೀರವನ್ನು, ತಮ್ಮ ಮನಸ್ಸನ್ನು ಗೆದ್ದಿರುತ್ತಾರೋ ಅವರಿಗೆ ಅವರೇ ಮಿತ್ರರು. ಎಲ್ಲ ಧೂರ್ತನ ಹಾಗೆ ಮಾತನಾಡಿಕೊಂಡು ಶತ್ರುತ್ವ ಶತ್ರುತ್ವ ಅಂತ ಮುಂದೆ ಮುಂದೆ ನುಗ್ಗಿ ಬರ್ತೀಯಲ್ಲ. ಒಳ್ಳೆ ಮಾತಿನಲ್ಲಿ ನೀನು ಬಂದ ಗಾಡಿಯನ್ನು ಹಾಗೆ ತಿರುಗಿಸಿಕೊಂಡು ಹೋದರೆ ಗೋಪಾಲ, ನಾನು ಹೇಳುವುದು ಆಗಿದೆ, ಏನು ಹೇಳಿ, ನೀನು ಹೇಳುವುದನ್ನು ಕೇಳಿಯೂ ಆಗಿದೆ. ಹಾಗಾದ್ರೆ ಇನ್ನೇನಿಲ್ಲ, ನಿನ್ನ ಶಕ್ತಿ ತೋರಿಸು, ನಿನ್ನನ್ನು ನಾನು ಕೊಲ್ಲುತ್ತೇನೆ, ನಿನ್ನನ್ನು ಕೊಲ್ಲುತ್ತೇನೆ. ನೋಡೋಣ. ನೋಡೋಣ ಬಾ ಮುಂದೆ. ಜಗತ್ತಾಸುರಿಗೆ ಸಂಹಾರ ಆಗಿದೆ. ಜಗತ್ತಿಗೆ ಮಂಗಳ ಹಾಕುವಂತೆ ನನ್ನಿಂದಾದಂತಹ ಕಾರ್ಯವನ್ನು ಮಾಡಿದ್ದೇನೆ. ಲೋಕ ಸಮಸ್ತ ಸುಖಿನೋ ಭವನು. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಗರುಡಧ್ವಜ, ಮಂಗಲಂ ಪುಂಡರೀಕಾಕ್ಷಾಯ, ಮಂಗಲಾಯ ತನೋಕರಿ.